ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯದ 23ನೆಯ ವಾಕ್ಯದ ಕೊನೆಯ ಭಾಗ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಹೌದು ಪ್ರಿಯರೇ, ನಮಗೆ ಈ ಲೋಕದಲ್ಲಿ ಅನೇಕ ಸ್ನೇಹಿತರಿರಬಹುದು, ನಾವು ಪ್ರೀತಿಸುವಂತಹ ಜನರಿರಬಹುದು, ನಮ್ಮ ಕುಟುಂಬದವರಾಗಿರಬಹುದು. ವಾಗ್ದಾನ ಮಾಡಿ ಅವರು ಮರೆತು ಹೋಗಿರಬಹುದು. ಕೆಲವೊಂದು ವಾಗ್ದಾನಗಳನ್ನ ನೆರವೇರಿಸಿರಬಹುದು. ಕೆಲವರು ಸುಳ್ಳು ವಾಗ್ದಾನಗಳನ್ನ ಮಾಡಿರಬಹುದು. ಈ ಲೋಕದಲ್ಲಿ ಎಲ್ಲ ಕಾರ್ಯಗಳು ಸಂಭವಿಸುವಂಥದ್ದು ಎಲ್ಲರ ಜೀವಿತದಲ್ಲಿ ಉಂಟಾಗಿರುವಂತಹ ಕಾರ್ಯವಾಗಿರ್ತದೆ. ಆದರೆ ಸತ್ಯವೇದದಲ್ಲಿ ನಾವು ನೋಡುವಂತಹ ಒಂದು ವಾಕ್ಯ ಏನೆಂದರೆ, ನಮಗೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ದೇವರು ಇದುವರೆಗೂ ನಿಮ್ಮ ಜೀವಿತದಲ್ಲಿ ಏನೆಲ್ಲ ವಾಗ್ದಾನ ಮಾಡಿದ್ದಾರೋ ಆ ವಾಗ್ದಾನಗಳನ್ನ ನೆರವೇರಿಸ್ತಾನೆ ಪ್ರಿಯರೇ. ನೀವು ಅನೇಕ ವರ್ಷಗಳಿಂದ ಆತನ ವಾಗ್ದಾನಗಳನ್ನ ಹೊಂದಿಕೊಂಡವರಾಗಿ ಅದರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿ ಹೋರಾಡ್ತಿರಬಹುದು. ಆ ವಾಗ್ದಾನಗಳನ್ನ ದೇವರು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ. ಯಾಕಂದರೆ ಆತನು ನಂಬಿಗಸ್ತನು. ಮನುಷ್ಯರಂತೆ ಆತ ನಂಬಿಗಸ್ತನಲ್ಲ, ಮರೆಯುವಂತ ದೇವರಲ್ಲ, ನಿಮ್ಮನ್ನು ಬಿಟ್ಟು ಬಿಡುವಂತ ದೇವರಲ್ಲ. ಆತನು ನಿಮಗೆ ಮಾಡಿದಂತಹ ವಾಗ್ದಾನ ಆತನಿಗೆ ನೆನಪಿದೆ. ಆತನು ಮಾಡಿದಂತಹ ವಾಗ್ದಾನಕ್ಕೆ ಆತನು ನಂಬಿಕಸ್ಥನಾಗಿ ನಿಮ್ಮ ನಂಬಿಕೆಗೆ ಅರ್ಹನಾಗಿ ಎಲ್ಲವನ್ನ ನೆರವೇರಿಸುತ್ತಾನೆ. ಆದುದರಿಂದ ನೀವು ಇನ್ನೂ ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿ ಪ್ರಾರ್ಥನೆ ಮಾಡುವಂತವರಾಗಿರಿ. ಖಂಡಿತವಾಗಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ಅಪ್ಪ, ಇದುವರೆಗೂ ಕರ್ತನೆ ಇನ್ನ ಜನರಿಗೆ ಸ್ವಾಮಿ ನೀನು ಮಾಡಿದಂತಹ ಎಲ್ಲಾ ವಾಗ್ದಾನಗಳನ್ನ ನೀವೇ ನೆರವೇರಿಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಯಾಕಂದರೆ ನಿನ್ನ ವಾಕ್ಯ ಹೇಳ್ತದೆ, ನಮ್ಮನ್ನು ಸ್ವಾಮಿ ನಮಗೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ. ಯಾರಿಗೆಲ್ಲ ವಾಗ್ದಾನ ಮಾಡಿದ್ದೀರೋ ಅಪ್ಪ, ಅವರೆಲ್ಲರೂ ಇದುವರೆಗೂ ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಗ್ದಾನವನ್ನ ಇಟ್ಟುಕೊಂಡವರಾಗಿ ನಿನ್ನಲ್ಲಿ ನಿರೀಕ್ಷೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರಲ್ಲ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಂಬಿಕಸ್ಥನಾಗಿದ್ದೀಯ ಕರ್ತನೆ. ಎಲ್ಲರ ಸ್ವಾಮಿ ವಾಗ್ದಾನಗಳನ್ನ ನೀವು ನೆರವೇರಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.